ರಕ್ಷಾಬಂಧನವು ಸಹೋದರತ್ವವನ್ನು ಬೆಸೆಯುವುದರ ಜೊತೆಗೆ ಸಮಾನತೆ, ಸೌಹಾರ್ದತೆ ಹಾಗೂ ಒಗ್ಗಟ್ಟನ್ನು ಪ್ರತಿನಿಧಿಸುತ್ತದೆ. ಈ ಹಬ್ಬದಿಂದ ಮನಸ್ಸುಗಳಲ್ಲಿ ಬಾಂಧವ್ಯ ಬೆಳೆಸುತ್ತದೆ ಎಂದು ಹಾಸನದ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆಯ ಸ್ಥಾಪಕಾಧ್ಯಕ್ಷೆ ಕಲಾವತಿ ಮಧುಸೂದನ್ ಅವರು ಹೇಳಿದರು. ಅವರು ಬದಿಯಡ್ಕದ ಭಾರತೀಯ ವಿದ್ಯಾಪೀಠದಲ್ಲಿ ಸೋಮವಾರ ನಡೆದ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯಲ್ಲಿ ಉಪನ್ಯಾಸವನ್ನು ನೀಡಿ ಮಾತನಾಡಿದರು. ಮನೋವಿಕಾರಗಳನ್ನು ಅಳಿಸಿ ಭ್ರಾತೃ ಪ್ರೇಮವನ್ನು ಬೆಳೆಸಿ ಸಂಸ್ಕಾರ ಸಂಸ್ಕೃತಿಯನ್ನು ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಮಕ್ಕಳ ಪೋಷಕರು ತಮ್ಮ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಕಾರ ದೊರಕುವಂತೆ ಜಾಗೃತಿ ವಹಿಸುವ ಮೂಲಕ ಮಕ್ಕಳ ಉತ್ತಮ ಹಾಗೂ ಸಕಾರಾತ್ಮಕ ಬದುಕನ್ನು ರೂಪಿಸುವತ್ತ ಗಮನಹರಿಸಬೇಕಿದೆ ಎಂದರು. ಶಿವರಾಜ್ ಹೋಗಾರ್, NK64 ನ್ಯೂಸ್ ಬ್ಯೂರೋ, ವಿಜಯಪುರ. ನಾನು ಮೊದಲಾಗಿ ಆರಂಭಿಸಿದ ಸಾಹಿತ್ಯ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಯಾಕೆ ಶುರು ಮಾಡ್ತೇನೆ ಹೇಳಿದರೆ ಅದು ನಮ್ಮ ತಲೆಮಾರು ನಮ್ಮ ನಂತರ ತಲೆಮಾರಿಗೆ ದಾಟಬೇಕು. ದಾಟಿದ್ರೆ ಮಾತ್ರ ಈ ಸಾಹಿತ್ಯ ಅಥವಾ ಯಾವುದೇ ಸಂಸ್ಕೃತಿಗಳು ಉಳಿಯುತ್ತದೆ ಅನ್ನೋದು ನನ್ನ ಭಾವನೆ. ಆ ದೃಷ್ಟಿಯಲ್ಲಿ ನಾವು 5 ಜನ ಮೆಂಬರ್ಗಳು ನರಸಿಂಹ ಭಟ್, ಸತ್ಯಭಟ್, ನಾನು ಮತ್ತು ಆನಂದ 5 ಮಂದಿ ನಮ್ಮ ಗಂಡ ಪಂಚಪಾಂಡವರು ಶಾಲೆಗಳಿಗೆ ಹೋಗಿ ಸಾಹಿತ್ಯವನ್ನು ಬಿಟ್ಟು ಮಕ್ಕಳಲ್ಲಿ ಸಾಹಿತ್ಯದ ಒಂದು ಪ್ರಜ್ಞೆಯನ್ನು ಅಳವಡಿಸುವಂತಹ ಪ್ರಯತ್ನ ಮಾಡಿದೆವು. ಸುಮಾರು 20 ಶಾಲೆಗಳನ್ನು ಸಂಪರ್ಕಿಸಿದ್ದೆವು. ಆ ಶಾಲೆಗಳಿಗೆ 2ನೇ ಶಾಲೆಯಾಗಿ ನಾವು ಹುಡುಕಿರುವುದು ಶ್ರೀಗಳಿದ್ದೇವೆ. 2ನೇ ಶಾಲೆ, ಮೊದಲ ಶಾಲೆ ಅಡೂರು ನನ್ನ ಹುಟ್ಟೂರು ಅಡೂರು. ಆ ಅಡೂರು ಶಾಲೆಯಲ್ಲಿ ನಾವು ಮೊದಲ ಕ್ರಿಯೆಯನ್ನು ಆರಂಭಿಸಿದೆವು. ಅದಕ್ಕೆ ವಾಮನ್ ರಾಯರು ಅದಕ್ಕೆ ಬಂದು ಅಲ್ಲಿ ಉದ್ಘಾಟನೆ ಮಾಡಿದರು. ಭೀಮಾ ಭಟ್ರು ಮೊದಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೀಗೆ ಅಲ್ಲಿ ಹೆಸರಾದಂತಹ ನೀರು ತಂದು ಎಳನೀರು ಕಟ್ಟುವ ಹೀಗೆ ಕಾಸರಗೋಡಿನಿಂದ ಮಾತ್ರ ಶಿಕ್ಷಣದ ಜಿಲ್ಲೆ ಕೂಡ ವಿಸ್ತರಿಸಿಕೊಳ್ಳೋಯಿತು. ಆನಂತರ ನಮ್ಮ ಹೆಸರಿನಲ್ಲಿ ಕಾಸರಗೋಡು ಬೆಂಗಳೂರಿಗೆ ಕೂಡ ಅಲ್ಲಿ ಒಟ್ಟಾರೆಗಳಿಗೆ ಹುಡುಕೊಂಡು ಸ್ಥಾಪ ಮಾಡಿದ್ದು. ಹೀಗೆ ಅದು ಬಹಳ ಪರಿಣಾಮಕಾರವಾಗಿ ವಿಸ್ತರಿಸಿಕೊಳ್ಳಬೇಕು. ಅದರ ಅದೇ ಯೋಜನೆಯನ್ನೇ ಮತ್ತೊಮ್ಮೆ ಕಾಸರಗೋಡು ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸುವ ಒಂದು ಉದ್ದೇಶದಲ್ಲಿ ಈ ಒಂದು ಸ್ಪಂದನ ಸೇರಿ ವೇದಿಕೆಯನ್ನು ನಾವು ಮುಂದುವರಿಸಬೇಕು ಎಂಬಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಅದಕ್ಕೆ ಇವತ್ತಿನ ಅಂದರೆ ಶಾಲೆ ವಿದ್ಯಾಪೀಠದಿಂದ ಚಾಲನೆ ಕೊಟ್ಟು ಅದನ್ನು ಮುಂದುವರಿಸುವಂಥದ್ದು. ಮತ್ತು ನಾಡು ಸೆಪ್ಟೆಂಬರ್ 15ಕ್ಕೆ ಇಷ್ಟರವರೆಗೆ ಆಗದೇ ಇರುವಂತಹ ಒಂದು ವಿಚಾರ ಕಾಸರಗೋಡಿನಲ್ಲಿ ಕೃಷಿ ಸಾಹಿತ್ಯ ಸಮಾವೇಶ ಅನ್ನುವಂಥದ್ದು ನನಗೆ ಮಟ್ಟಿಗೆ ಇಷ್ಟವರೆಗೆ ಕಾಸರಗೋಡು ಜಿಲ್ಲೆಯಲ್ಲಿ ಆಗಿಲ್ಲ. ಕೃಷಿಗೆ ಕೃಷಿ ಎಷ್ಟು ಅಗತ್ಯ ಮನುಷ್ಯನಿಗೆ ಇವತ್ತಿನ ವಾತಾವರಣ, ಇವತ್ತಿನ ಸಾಮಾಜಿಕ ಜೀವನಕ್ಕೆ ಎಷ್ಟು ಕೃಷಿ ಅಗತ್ಯ ತೋರಿಸುವುದಕ್ಕೋಸ್ಕರ ಕೃಷಿಕರು ಯಾವಾಗಲೂ ದುರ್ಬಲರಲ್ಲ ಅನ್ನುವಂಥದ್ದನ್ನು ಸಮಾಜಕ್ಕೆ ತಿಳಿಸುವುದಕ್ಕೋಸ್ಕರ ಒಂದು ಕೃಷಿ ಸಾಹಿತ್ಯ ಸಮಾವೇಶ ಅನ್ನುವಂತಹ ಒಂದು ವಿಶೇಷ ಕಾಳಜಿಯನ್ನು ಆ ಒಂದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 15ಕ್ಕೆ ಕಾಸರಗೋಡಿನ ಕನ್ನಡ ಭವನ ಸಮುದಾಯದ ನಿವಾಸ ಅಲ್ಲಿ ಮಾಡುವಂತಹ ಒಂದು ಯೋಜನೆ ಹಾಕೊಂಡಿದ್ದೇವೆ. ಇದಕ್ಕೂ ಕೂಡ ಕಲಾವತಿ ಪ್ರೇರಣೆ ಕೊಟ್ಟು ಅವರ ಆ ಒಂದು ಪ್ರೇರಣೆಯೊಂದಿಗೆ ನಾವು ಸೆಪ್ಟೆಂಬರ್ 15ಕ್ಕೆ 9:30ರಿಂದ ಸಂಜೆ 4 ಗಂಟೆವರೆಗೆ ಅನೇಕ ಮಂದಿ ಕೃಷಿಕರು ಬರ್ತಾರೆ. ಎಲ್ಲ ಆಡಿಸಲು ಬರುವಂತಹ ಕವಿಗಳು ಕೃಷಿಗೆ ಸಂಬಂಧಪಟ್ಟಂತಹ ಕೃಷಿಗೆ ಮಹತ್ವ ಕೊಡುವಂತಹ ಒಂದು ಕವನಗಳನ್ನು ಅವರು ವಾಚಿಸ್ತಾರೆ. ಹಾಗೆ ಒಂದು ವಿನೂತನವಾದಂತಹ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಹೊಸತನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಮತ್ತೆ ಪುನಃ ನಿಮ್ಮ ಶಾಲೆಗಳಿಗೆ ವಿಸ್ತರಿಸಿಕೊಳ್ಳುತ್ತೇವೆ. ಅಲ್ಲಿ ಅಭಿಯಾನವನ್ನು ಮುಂದುವರಿಸಿರುವಂತಹ ಒಂದು ಸದಾಶಯಗೊಂಡು ಈ ಒಂದು ಯೋಜನೆಗೆ ನಿಮ್ಮೆಲ್ಲರೂ ಕೂಡ ತುಂಬ ರೀತಿಗಳಿಗೆ ಮೊದಲು ಇವತ್ತು ಈಗ ಆಗಮಿಸಿದಂತಹ ಕಲಾವತಿ ಮಧುಸೂದನ್ ಅವರೊಂದು ಸಣ್ಣ ಪರಿಚಯವನ್ನು ಮಾಡ್ತಾರೆ. ಅವರು ಸಾಮಾನ್ಯವಾಗಿ ಕಾಸರಗೋಡು ಜಿಲ್ಲೆಗೆ ಹೊಸಬರು, ಅದೆಲ್ಲ ಮಟ್ಟಿಗೆ ಕಾಸರಗೋಡು ಜಿಲ್ಲೆಯಲ್ಲಿ ಅವರು ಬಂದಿದ್ದಾರೆ ಕಾಸರಗೋಡು ಜಿಲ್ಲೆಗೆ. ಆದರೆ ಈಗೊಂದು ಸಭೆಯಲ್ಲಿ ಅವರನ್ನು ಗುರುತಿಸಿಕೊಳ್ಳುವಂತಹ ಪ್ರಯತ್ನ ಆಗಲಿಲ್ಲ. ಅದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಶ್ರೀಮತಿ DS ಕಲಾವತಿ ಮಧುಸೂದನ್ ಅವರು ಈ ಕರ್ನಾಟಕ ರಾಜ್ಯ ಸ್ಪಂದನ ಸೇರಿ ಸಾಹಿತ್ಯ ಸ್ಪಂದನ ಸೇರಿ ವೇದಿಕೆ ಅನ್ನುವಂತಹ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಶಿಕ್ಷಕಿಯವರು ಸಾಮಾಜಿಕ ಸೇವಕಿ, ಸಂಘಟನೆ, ಸಾಹಿತಿ ಹಾಗೂ ಅವರ ಮೂಲಕ ಅನೇಕ ಪುಸ್ತಕಗಳು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಪರಿಚಯವಾಗಿದೆ. ಯೋಗಾಭ್ಯಾಸ, ಅವರ ಹವ್ಯಾಸಗಳು ಅನೇಕಗಳು ಯೋಗಾಭ್ಯಾಸ, ಕರಕುಶಲಗಳ ತಯಾರಿ, ಮತ್ತೆ ಚಿತ್ರಕಲೆ, ಕಸೂತಿ, ಹೊಲಿಗೆ, ವೀಣಾವಾದನ, ಯೋಗ ಶಿಬಿರಗಳ ಸಂಯೋಜನ, ಹೀಗೆ ಅನೇಕ ಇನ್ನೂ ಕೂಡ ಅನೇಕ ಸುಮಾರು ಹಾಗೆ ಹವ್ಯಾಸಗಳನ್ನು ರೂಢಿಸಿಕೊಂಡಿದ್ದಾರೆ. ಹವ್ಯಾಸಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಢಿಸುವಂಥದ್ದು. ಈ ಒಂದು ವಿಷಯದಲ್ಲಿ ನಾವು ಉದ್ದಲಾಗಿ ಹೋಗ್ತೇವೆ. ಎಂತ ಕೇಳಿದ್ರು
ನನಗೆ ಗೊತ್ತಿಲ್ಲ, ಮಾಡೋದೇನಿದೆ ಗೊತ್ತಿಲ್ಲ. ಹಾಗಾಗಬಾರ್ದು. ನಾವು ನಿರಂತರವಾಗಿ ಶ್ರಮಕ್ಕೆ ಪ್ರಯತ್ನಶೀಲರಾಗಬೇಕು ಅನ್ನೋದಕ್ಕೆ ಕಲಾವಂತಿಯವರ ಒಂದು ಅವರ ಅಜ್ಞಾನ ಮಾತುಗಳೊಂದಿಗೆ ಪ್ರೇರಣೆ ಇರ್ತದೆ. ಅದರ ಜೊತೆಗೆ ಅವರು ನಿರೂಪಕಿಯಾಗಿ, ನಿರ್ದೇಶಕಿಯಾಗಿ ಮತ್ತು ಸಂದರ್ಶಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆರೋಗ್ಯ, ಶಿಕ್ಷಣ, ಕಾನೂನು, ಆಹಾರ ಕ್ರಮ, ಸಂಸ್ಕೃತಿಯ ಬಗ್ಗೆ ಅವರು ಅರಿವು ಮೂಡಿಸುವಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ವಿವಿಧ ಕನ್ನಡಗಳಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಸ್ಪಂದನ ಸಿರಿ ಪ್ರಕಾಶನ ಸ್ಥಾಪನೆ ಮಾಡಿದ್ದಾರೆ. ಅನೇಕ ಉತ್ತಮ ಕೃತಿಗಳನ್ನು ಅವರು ಮುದ್ರಿಸಿ ಸಾಹಿತ್ಯ ಓದುಗರಿಗೆ ನೀಡಿದ್ದಾರೆ. ಹಾಸನ ಆಕಾಶವಾಣಿಯಿಂದ ಅವರ ಭಾಷಣಗಳು ಅನೇಕ ಬಾರಿ ಪ್ರಕಟ ಆಗಿದೆ. ದೇವೇಂದ್ರ ಕೀರ್ತಿ ಪ್ರಶಸ್ತಿ, ಸಮಾಜ ಸೇವಾ ಪ್ರಶಸ್ತಿ, ಸಾಹಿತ್ಯ ಸಾಂಸ್ಕೃತಿಕ ಗುರುಗಳ ಪ್ರಶಸ್ತಿ, ನಾರಿ ಶಕ್ತಿ ರಾಜ್ಯ ಪ್ರಶಸ್ತಿ, ಮಹಿಳಾ ರತ್ನ ರಾಜ್ಯ ಪ್ರಶಸ್ತಿ ಹಾಗೂ ಸಾಹಿತ್ಯ ಸಿಂಧು ಪ್ರಶಸ್ತಿ ಅನ್ನುವಂತಹ ಇನ್ನೂ ಅನೇಕ ಸಾಹಿತ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರು ಇವತ್ತಿನ ಕಾಸರಗೋಡು ಜಿಲ್ಲೆಯ ಗಡಿನಾಡಿನ ಕನ್ನಡಿಗರ ಒಂದು ಶಾಲೆಯಾದಂತಹ ಸಂಸ್ಕಾರ ಸಂಸ್ಕೃತ ಶಾಲೆಯಾದಂತಹ ಶ್ರೀಭಾರತಿ ವಿದ್ಯಾಪೀಠಕ್ಕೆ ಬಂದು ಇವತ್ತು ರಕ್ಷಾ ಬಂಧನದ ಮಹತ್ವವಾದ ಸಂದೇಶವನ್ನು ನೀಡುತ್ತದೆ ಅನ್ನುವಂಥ ವಿಷಯದಲ್ಲಿ ನಿಮಗೆ ಕೆಲವೊಂದು ಹಿತಸೂಚನೆಗಳನ್ನು ಸಂದೇಶಗಳನ್ನು ನೀಡಿದ್ದಾರೆ. ಅವರನ್ನು ನಾವು ನಮ್ಮ ಕಾಸರಗೋಡಿನೆಲ್ಲ ಕನ್ನಡಿಗರ ಪರವಾಗಿ ಮತ್ತು ಈ ಶಾಲೆಯ ಎಲ್ಲರ ಪರವಾಗಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಇನ್ನೆಲ್ಲ ಕಾರ್ಯಕ್ರಮಗಳಿಗೆ ಕೂಡ ನಿಮ್ಮೆಲ್ಲರ ಸಹಕಾರಿಯಾಗಿ ನಮ್ಮ ಸ್ಪಂದನಾ ಸಿರಿ ಸಾಹಿತ್ಯ ವೇದಿಕೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಾ ಹೋಗ್ತದೆ. ನಿಮ್ಮೆಲ್ಲರ ಸಹಕಾರಿ